of Revelation chapter 1, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 5-6ನೇ ವಚನ. ಅನಂತರ ಪ್ರಕಟಣೆ ಪುಸ್ತಕ 19-16ನೇ ವಚನ. ಸಿಕ್ಕದವರು ಆಮೇಲೆ ಹೇಳ್ರಿ. ಓದೋಣ 5ನೇ ವಾಕ್ಯ. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. 19ನೇ ಅಧ್ಯಾಯದ 16ನೇ ವಚನ. ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದದೆ. ಕರ್ತನೇ, ಈ ವಾಕ್ಯಗಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ. ನಿನ್ನ ಜನರಿಗೆ ಬೇಕಾದ ಆಲೋಚನೆಯನ್ನು ಪರಲೋಕದಿಂದ ದಯಪಾಲಿಸಿ ಸಮೃದ್ಧಿಗೊಳಿಸು, ಅಭಿಷೇಕದಲ್ಲಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳಲಿ ಆಮೇನ್. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಗ್ನಗ್ತಾ ಇರ್ರಿ ಅಂತ ಹೇಳ್ರಿ. ಕುಳಿತುಕೊಳ್ರಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದ ಕಿಂಗ್ಲಿ ಅನಾಯಿಂಟಿಂಗ್, ರಾಜ ಅಭಿಷೇಕ. ಪರಿಶುದ್ಧಾತ್ಮನು ಹೀಗೆ ಹೇಳಿದನು, ಒಂದು ತಾಜಾ ತೈಲ ಪರಲೋಕದಿಂದ ಈ ಸಭೆಯ ಮೇಲೆ ದೇವರು ಸುರಿಸ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದೆ, ಕಳೆದ ರಾತ್ರಿ ಭಾಳ ತಡವಾಗಿ ನಾನು ಮಲಗಿದೆ. ಮುಂಜಾನೆನೂ ಅಷ್ಟೇ, ಮುಂಜಾನೆ ಎದ್ದು ದೇವರಲ್ಲಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನೇ ಹೇಳಿದನು, ಒಂದು ತಾಜಾ ತೈಲವನ್ನು, ಅಭಿಷೇಕ ತೈಲವನ್ನು ಈ ಸಭೆಯ ಮೇಲೆ ದೇವರು ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಸುರಿಸುವಂತನಾಗಿರ್ತಾನೆ. ಆ ಅಭಿಷೇಕದ ಪ್ರತ್ಯೇಕತೆ, ದಿಸ್ ಅನಾಯಿಂಟಿಂಗ್ ಇಸ್ ದ ಕಿಂಗ್ಲಿ ಅನಾಯಿಂಟಿಂಗ್, ರಾಜರ ಅಭಿಷೇಕ. ರಾಜರ ಅಭಿಷೇಕ ಯಾರಿಗುಳ್ಳದು? ಈ ರಾಜರ ಅಭಿಷೇಕ ತಮ್ಮನ್ನೇ ತಾವು ಸಂಪೂರ್ಣವಾಗಿ ದೇವರ ಸೇವೆಗಾಗಿ ತಮ್ಮನ್ನೇ ತಾವು ಒಪ್ಪಿಸಿ ಅದಕ್ಕೆ ಬದ್ಧರಾಗಿ ನಿಂತಿರುವವರು, ದೇವರ ಸುವಾರ್ತೆಯ ಸೇವೆಯ ಮೂಲಕ ದೈವ ರಾಜ್ಯವನ್ನು ಕಟ್ಟೋದಕ್ಕೆ ಮನಸ್ಸುಳ್ಳ ಪ್ರತಿಯೊಬ್ಬೊಬ್ಬರ ಮೇಲೂ ಈ ಅಭಿಷೇಕವನ್ನು ದೇವರು ರಿಲೀಸ್ ಮಾಡ್ತಾನೆ. ಈ ದಿವಸಗಳಲ್ಲಿ ದೇವರು ನಮಗೆ ಕೊಟ್ಟಿರುವ ಆಲೋಚನೆ, ಅಕ್ಟೋಬರ್ ತಿಂಗಳ 1ನೇ ತಾರೀಕು ಪ್ರವಾದಿಯ ಬಾಯಿಂದ ಹೊರಡಿಸಿದ ಪ್ರವಾದನೆಯ ಶಬ್ದ, ಅನ್ಶೇಕಬಲ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ದ ಮಂತ್ ಆಫ್ ಅನ್ಶೇಕಬಲ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್. ಕದಲದೇ ಇರುವಂಥದ್ದು ಅಥವಾ ಯಾವುದೇ ವಿಧವಾದಂಥ ಗೊಂದಲ ಪಡದೇ ಇರುವಂಥ, ಸ್ಥಾಪಿಸುವಂಥ, ಮುಂದಕ್ಕೆ ದೃಢ ಚಿತ್ತವಾಗಿ ನಿಲ್ಲಿಸುವಂಥ ಒಂದು ತಿಂಗಳಾಗಿರುತ್ತೆ ಎಂಬುದನ್ನು ಪ್ರವಾದಿಯ ಮೂಲಕ ಹೇಳಿದರು. ಈ ದಿವಸಗಳಲ್ಲಿ ದೈವ ಸೇವೆಗಾಗಿ ದೇವರು ಆದುಕೊಂಡವರನ್ನ ದೇವರು ಎಸ್ಟಾಬ್ಲಿಷ್ ಮಾಡ್ತಾನೆ. ದೇವರಿಗುಳ್ಳವರು, ಲೋಕದಲ್ಲಿ ಇರುವವರಿಗೂ ದೇವರಿಗುಳ್ಳವರಿಗೂ ಇರುವ ತಾರತಮ್ಯ ಏನು ಎಂದು ದೇವರು ತೋರಿಸುವುದು ತನ್ನ ಅಭಿಷೇಕದ ಮೂಲಕ ಎನ್ನೋದನ್ನ ಮರೆಯಬೇಡ್ರಿ.
ಸಭೆಯ ಸ್ಥಾಪನೆಗಾಗಿ, ಸಭೆಯ ಮುಂದಿನ ಹಂತದ ಬೆಳವಣಿಗೆಗಾಗಿಯೂ, ದೇವರ ರಾಜ್ಯವು ಈ ಭೂಮಿಯಲ್ಲಿ ಸ್ಥಾಪಿಸುವುದಕ್ಕಾಗಿಯೂ ಪರಲೋಕದಿಂದ ದೇವರು ಈ ತಾಜಾ ತೈಲವನ್ನ ಇವತ್ತು ಕೆಲವರ ಮೇಲೆ ಸುರಿಸುವಂತನಾಗಿರ್ತಾನೆ. ಇದರ ಮೂಲಕ ಅದ್ಭುತ ಸೂಚಕ ಮಹತ್ ಕಾರ್ಯಗಳು ನಿಮ್ಮ ಸೇವೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಸಭೆಯಲ್ಲಿ ನಿರಂತರವಾಗಿ ನಾವು ಕಾಣಲಿಕ್ಕೆ ಹೋಗುತ್ತೇವೆ. ಈ ಅಭಿಷೇಕದ ಮತ್ತೊಂದು ಪ್ರತ್ಯೇಕತೆ, ಇದರಲ್ಲಿ ಅಪೊಸ್ತಲಿಕ್ ಶಕ್ತಿಯು ಅಡಕವಾಗಿರುತ್ತದೆ. ಈ ಅಭಿಷೇಕ ಅನೇಕ ವ್ಯಕ್ತಿಗಳಿಗೆ ಅರ್ಥವಾಗದೇ ಇರೋದ್ರಿಂದ ಕೆಲವರು ಅಭಿಷೇಕಕ್ಕೆ ಹೆಚ್ಚಿನ ಮಹತ್ವ ಕೊಡದೇ ಇರೋದ್ರಿಂದ ಅವರ ಸೇವೆಯು, ಅವರ ಜೀವಿತವು ಕುಂಟುತ್ತಾ ಸಾಗುತ್ತಾ ಇರುತ್ತೆ. ಇವತ್ತು ಅವುಗಳನ್ನು ಮುರಿದು ನಾನು ಯಾರು, ನೀನು ಯಾರು, ದೇವರ ಕರೆ ಏನು, ದೇವರು ನಮ್ಮ ಮೇಲಿಟ್ಟಿರೋ ಅಭಿಷೇಕ ಏನು ಎಂದು ಚೆನ್ನಾಗಿ ಮನದಟ್ಟಾದರೆ ನಿಮ್ಮ ಚರಿತ್ರೆನೇ ಬದಲಾವಣೆ ಆಗಿರುತ್ತೆ. ನೀವು ಬಂದವರ ಹಾಗೆ ಹೋಗೋದಿಲ್ಲ. ಅದು ಒಪ್ಪೋರು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ ಆಮೇಲೆ. ಎಲ್ಲರೂ ಇಲ್ಲಿ ಶ್ರದ್ಧೆ ಕೊಡ್ರಿ, ಎಲ್ಲಿ ಶ್ರದ್ಧೆ ಕೊಡ್ರಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಎಷ್ಟು ಜನರು ಈ ವಾಕ್ಯ ಓದಿದಾಗ ಏನು ಅರ್ಥ ಮಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಭಾಗವನ್ನು ಗಮನಿಸ್ರಿ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನ ರಾಜ್ಯವನ್ನಾಗಿಯೂ ಇಂಗ್ಲಿಷ್ ಬೈಬಲ್ನಲ್ಲಿ ಕಿಂಗ್ಸ್, ರಾಜ್ಯವನ್ನಾಗಿ ಅಲ್ಲ ಅರಸರನ್ನಾಗಿಯೂ, ನನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದನು. ಯುಗ ಯುಗಾಂತರದ ಅಂದ್ರೆ ನಿನ್ನನ್ನ ದೇವರು ಕರೆದಿರುವ ಉದ್ದೇಶ ಸಾಧಾರಣ ವ್ಯಕ್ತಿಗಳಾಗಿ ಜೀವಿಸಿ ಸಾಧಾರಣರಾಗಿ ನಮ್ಮ ಜೀವಿತವನ್ನು ಕೊನೆಗೊಳಿಸೋದಕ್ಕಲ್ಲ. ನಿಮ್ಮನ್ನ ದೇವರು ಕರೆದಿರೋದು ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ದೇವರು ಕಂಡಿದ್ದಾನೆ. ಅದು ಒಪ್ಪೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆಮೇಲೆ ನಾನು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನ ಹೇಳ್ತೀರಾ ನಾನು ದೇವರ ಅರಸನು? God has called us to be a king. ನನ್ನನ್ನ ದೇವರ ಸನ್ನಿಧಿಯಲ್ಲಿ ಅರಸನಾಗುವುದಕ್ಕೆ ಕರೆದಿದ್ದಾನೆ ಅನ್ನೋರು ಎಷ್ಟು ಜನ? ಅವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಓ ವೆರಿ ಗುಡ್. ಪ್ರಶ್ನೆ 2, ಈ ಅರಸರಾಗಿ ಕರೆದಿರುವುದು ಈಗನ ಅಥವಾ 1000 ವರ್ಷಗಳ ಆಳ್ವಿಕೆಯ? ಅಂದ್ರೆ ಸೈತಾನನನ್ನು ಬಂಧಿಸಿ ಘಟಸರ್ಪವನ್ನ ಕಟ್ಟಿ ಹಾಕಿ ಅವನನ್ನ ನರಕದ ಕೂಪಕ್ಕೆ ತಳ್ಳಿ ಅನಂತರ 1000 ವರ್ಷ ಇಲ್ಲಿ ಯೇಸು ರಾಜನಾಗಿಯೂ ಅವನ ಸಂಗಡ ಆಳ್ವಿಕೆ ಮಾಡೋದಕ್ಕೆ ನಾವು ರಾಜರಾಗಿ ಇರುವಂಥದಕ್ಕಾಗಿ ಹೇಳಿರುವ ಪದನ ಯೋಚನೆ ಮಾಡಿ ಹೇಳ್ರಿ. ಈಗನ ಅಥವಾ 1000 ವರ್ಷಗಳ ಆಳ್ವಿಕೆ? ಆ ಸಮಯದಲ್ಲಿ ನಮ್ಮನ್ನು ರಾಜರು, ಈಗ ನಾವು ಸಾಧಾರಣ ಪ್ರಜೆಗಳು ಅಲ್ವಾ? ಹಂಗೇನಾ? ಸ್ವಲ್ಪ ಆಳದಲ್ಲಿ ವಚನದ ಪ್ರಮಾಣದಲ್ಲಿ ಗಮನಿಸಬೇಕು. ಇವತ್ತು ನಾನು ಆ ವಚನದ ಆಳದಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ಯಾರು ಅನ್ನೋದು ನಿಮಗೆ ಮನದಟ್ಟಾದರೆ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ, ನಿಮ್ಮ ಶೈಲಿ ಬದಲಾವಣೆ ಆಗುತ್ತೆ, ನಿಮ್ಮ ಥಿಂಕಿಂಗ್ ಲೆವೆಲ್ ಬದಲಾವಣೆ ಆಗುತ್ತೆ,
ನಿಮ್ಮ ವಸ್ತ್ರಧಾರಣೆ ಬದಲಾವಣೆ ಆಗುತ್ತೆ, ನೀವು ಮಾತನಾಡೋ ಮಾತಿನಲ್ಲಿ ಬದಲಾವಣೆ ಆಗುತ್ತೆ. ಅಂತ ಒಂದು ಅಭಿಷೇಕ ಇವತ್ತು ಹಗಲೊತ್ತಿನಲ್ಲಿ ದೇವರು ನಿಮಗಾಗಿ ರಿಲೀಸ್ ಮಾಡ್ತಾನೆ. ಅದು ನನಗೆ ಗ್ಯಾರಂಟಿ ಇದೆ, ನಾನು ಅದನ್ನು ನಂಬುವಂತನಾಗಿದ್ದೇನೆ. ಆಮೆನ್. ಒಂದು ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಪೀಟರ್ ಚಾಪ್ಟರ್ 2 2ನೇ ಅಧ್ಯಾಯದ 9ನೇ ವಚನ. ನೀವಾದರೂ ನಿಮ್ಮನ್ನ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಾಗಾದ್ರೆ ಇದು 1000 ವರ್ಷದ ಆಳ್ವಿಕೆಯಲ್ಲ, ಅದು ಈಗ ನಡೆಯುವಂತ ಕಾರ್ಯದ ಕುರಿತು ಹೇಳಿರೋದು. ಸ್ತೋತ್ರ. ನಿನ್ನನ್ನು ಸಾಧಾರಣವಾಗಿ ಅಲ್ಲ ಕಾಣ್ತಾ ಇರೋದು. ಯುವರ್ ರಾಯಲ್ ಪ್ರೀಸ್ಟ್ಹುಡ್. ಸ್ತೋತ್ರ. ಅವನ ರಾಜ್ಯದಲ್ಲಿ ನೀನು ರಾಜವಂಶಸ್ಥನು, ಯಾಜಕನು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಯಾಗಿದೆಯಾ. ಹಲ್ಲೆಲೂಯಾ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳುವಂತರಾಗಿರಿ. ನಾವು ಸಾಧಾರಣ ವ್ಯಕ್ತಿಗಳಲ್ಲ. ಪರಲೋಕ ರಾಜ್ಯವು ಭೂಮಿಯಲ್ಲಿ ಸ್ಥಾಪಿತವಾಗುವಾಗ ಆ ರಾಜ್ಯದ ಒಂದೊಂದು ರಾಜರು, ರಾಣಿಗಳು ಇಲ್ಲಿ ಕುಳಿತಿದ್ದೀರಾ. ಅವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸ್ತ್ರೀಯರು ಯೋಚನೆ ಮಾಡ್ತಾ ಇದ್ದೀರಾ, ಪಾಸ್ಟ್ರೇ ರಾಜರು ಅಂದರೆ ಗಂಡಸರು ಇದ್ರಲ್ಲ, ನಾವುಗಳೆಲ್ಲ ಹೆಂಗೆ ಅಂತ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕ್ರಿಸ್ತನಲ್ಲಿ ಸ್ತ್ರೀ ಅಂತಲೂ ಪುರುಷನಂತಲೂ ಇಲ್ಲ. ಮೊದಲಗಿತ್ತಿ ಸಭೆ ಅಂದರೆ ಪುರುಷ ಅಲ್ಲಿ ಹೆಣ್ಣಾಗಕ್ಕಾಗುತ್ತಾ? ಮೊದಲಗಿತ್ತಿ ಸಭೆ ಅಂದರೆ ಇಲ್ಲಿ ಪುರುಷನು ಸ್ತ್ರೀ. ನಮ್ಮ ಪದವಿಯ ಕುರಿತು ಮಾತಾಡ್ತಾ ಇರೋದು. ವಿ ಆರ್ ಕಿಂಗ್ಸ್ ಅಂಡ್ ಪ್ರೀಸ್ಟ್. ನಾವು ಸಾಧಾರಣದವರಲ್ಲ, ನಾವು ಅರಸರುಗಳಾಗಿದ್ದೇವೆ ಮತ್ತು ಯಾಜಕರುಗಳಾಗಿದ್ದೇವೆ. ಈ ಸತ್ಯ, ಈ ಮರ್ಮ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಅಲ್ಲಲ್ಲಿಯ ಬದಲಾವಣೆಗಳನ್ನು ತರುವಂಥದ್ದಾಗಿರುತ್ತದೆ. ಆಮೆನ್. ವಾಟ್ ಈಸ್ ಅನ್ ಅನಾಯಿಂಟಿಂಗ್? ಅಭಿಷೇಕ ಅಂದರೆ ಏನು? ಅಭಿಷೇಕ ನಾನು ಈಗ ಹೇಳ್ತೇನೆ. ಅಭಿಷೇಕವು ನಿಮ್ಮ ಜೀವಿತದಲ್ಲಿ ನಿಮಗೆ ಕಷ್ಟವೆಂದು ತೋರುವ ಪ್ರತಿಯೊಂದು ಕಾರ್ಯಗಳನ್ನು ಸುಲಭವಾಗಿ ಮಾಡುವ ಸಾಮರ್ಥ್ಯ ಮತ್ತು ದೇವರ ಶಕ್ತಿಯ ಅಡಿಯಲ್ಲಿ ಏನಾದರೂ ಸಾಧಿಸುವ ಸಾಮರ್ಥ್ಯಕ್ಕೆ ಕರೆಯುವ ಹೆಸರೇ ಅಭಿಷೇಕವಾಗಿರುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ. ಅಭಿಷೇಕವು ನಿಮ್ಮ ಜೀವಿತದಲ್ಲಿ ನಿಮಗೆ ಕಷ್ಟಕರವೆಂದು ತೋರುವ ಪ್ರತಿಯೊಂದು ಕಾರ್ಯಗಳನ್ನು ಸುಲಭವಾಗಿ ಮಾಡುವ ಸಾಮರ್ಥ್ಯ ಮತ್ತು ದೇವರ ಶಕ್ತಿಯ ಅಡಿಯಲ್ಲಿ ಏನನ್ನಾದರೂ ಸಾಧಿಸುವ ಸಾಮರ್ಥ್ಯಕ್ಕೆ ಕರೆಯುವ ಹೆಸರೇ ಅಭಿಷೇಕವಾಗಿರುತ್ತೆ. ನಿನಗೇನು ಮಾಡೋಕ್ಕಾಗಲ್ವೋ ಈ ಅಭಿಷೇಕ ನಿನ್ನ ಮೂಲಕ ಮಾಡಿಸುತ್ತೆ. ನಿನಗೆ ಏನು ಮಾಡೋಕ್ಕಾಗೋದಿಲ್ವೋ ಅದನ್ನು ನಿನ್ನ ಕೈಯಿಂದ ಮಾಡಿಸೋದಕ್ಕೆ ಈ ಅಭಿಷೇಕ ಅವಶ್ಯಕತೆ ಇರುವಂಥದ್ದಾಗಿದೆ. ಪ್ರತಿಯೊಂದು ದೇವರ ಮಕ್ಕಳು, ಆ ಸಭೆಯಲ್ಲಿ ಬರುವ ಪ್ರತಿಯೊಂದು ದೇವ ಮಕ್ಕಳು ಈ ಅಭಿಷೇಕವನ್ನು ಹೊಂದಿರಬೇಕೆನ್ನೋದು ಅಲ್ಲೆಲ್ಲೂಯ ನಿಶ್ಚಯ ಪಡಿಸ್ಕೊಳ್ಬೇಕು. ಒಂದು ಕಾಲದಲ್ಲೂ ದೇವರು ನಿಮಗೆ ಅಭಿಷೇಕ ಕೊಟ್ಟರೆ ನೀವು ದಿಕ್ಕು ತಪ್ಪೋದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಗುರಿ ತಪ್ಪಲ್ಲ. ಯು ವಿಲ್ ನಾಟ್ ಲೂಸ್ ದ ಡೈರೆಕ್ಷನ್ಸ್.
ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅಯ್ಯೋ ದಾರಿನೇ ಗೊತ್ತಾಗ್ತಿಲ್ವಲ್ಲ. ಆತಂಕಕ್ಕೊಳಗಾಗ ಅವಶ್ಯಕತೆ ಇರೋದಿಲ್ಲ, ಗಾಬರಿ ಪಡೋ ಅವಶ್ಯಕತೆ ಇರೋದಿಲ್ಲ. ನಿನಗೆ ಯಾವುದು ಭಾರ ಅಂತ ಇದೆಯೋ, ಯಾವುದು ಕಷ್ಟ ಅಂತ ಇದೆಯೋ, ಇವತ್ತಗಲೊತ್ತಿನಲ್ಲಿ ನನ್ನ ಪ್ರಬೋಧನೆ ಶಬ್ದವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ಅಭಿಷೇಕ ತೈಲ ಇವತ್ತು ಕೆಲವರ ಮೇಲೆ ಬೀಳುವುದರ ಮೂಲಕ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡತಕ್ಕಂತೆ, ಇಂಪಾಸಿಬಲ್ ಆಗಿರೋದನ್ನ ಪಾಸಿಬಲ್ ಮಾಡಾಗೆ ಈ ಅಭಿಷೇಕ ನಿನ್ನನ್ನು ಉಪಯೋಗಿಸುವಂಥದ್ದಾಗಿರುತ್ತೆ. ಇದಕ್ಕೆ ಸಾಮರ್ಥ್ಯ ಇದೆ. ಈ ಅಭಿಷೇಕಕ್ಕೆ ಅದರದೇ ಆದ ಸಾಮರ್ಥ್ಯ ಇದೆ. ಆಮೇಲೆ ಅಭಿಷೇಕ ಎನ್ನೋದು ತತ್ತ ಲಲ್ಲಲ್ಲ ಅಂತ ಹೇಳ್ಬಿಟ್ಟು ಎರಡು ಅನ್ಯ ಭಾಷೆ ಮಾತಾಡುವ ಹೋಗೋದಕ್ಕುಳ್ಳದಲ್ಲ. ಅಭಿಷೇಕ ಎನ್ನೋದು ನೊಗಗಳನ್ನು ಮುರಿಯೋದು. ನಮಗೆಲ್ಲರಿಗೂ ಗೊತ್ತಿರುತ್ತದೆ, ಪುಷ್ಟಿ ನಿಮಿತ್ತ ನೊಗಗಳು ಮುರಿಯಲೇಬೇಕು. ಹಾಗಾದರೆ ಇವತ್ತು ಅಭಿಷೇಕ, ದೇವರು ಈ ತಾಜಾ ತೈಲವನ್ನು, ಕಿಂಗ್ಲಿ ಅನಾಯಿಂಟಿಂಗನ್ನು, ಈ ರಾಜನ ಅಭಿಷೇಕವನ್ನು ನಿನ್ನ ಮೇಲೆ ಸುರಿಸುವಾಗ ಒಂದು ತಿಳುಕೋ, ಶತ್ರು ಎಲ್ಲೆಲ್ಲಿ ನಿನಗೆ ವಿರುದ್ಧವಾಗಿಯೋ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿಯೋ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿಯೋ, ನಿನ್ನ ಭವಿಷ್ಯಕ್ಕೆ ವಿರುದ್ಧವಾಗಿಯೋ, ನಿನ್ನ ಮೇಲಿರುವ ದೈವಿಕವಾದ ವಾಗ್ದಾನಗಳಿಗೆ ವಿರುದ್ಧವಾಗಿಯೋ ಎಲ್ಲೆಲ್ಲ ಅವನು ನೊಗಗಳನ್ನು ಇಟ್ಟಿದ್ದಾನ, ಆ ನೊಗಗಳನ್ನು ಮುರಿಯೋದಕ್ಕೆ ನಿನ್ನ ತೋಳು ಬಲದಿಂದ ಅಲ್ಲ, ನಿನ್ನ ಹಣ ಬಲದಿಂದ ಅಲ್ಲ, ನಿನ್ನ ಸಾಮರ್ಥ್ಯದಿಂದ ಅಲ್ಲ, ನಿನಗೆ ಬೇಕಾಗಿರೋದು ಈ ತೈಲವಾಗಿದೆ. ಈ ಅಭಿಷೇಕ ತೈಲ ಇವತ್ತು ಅವನು ಕೆಲವರ ಮೇಲೆ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ಸುರಿಸ್ತಾ ಇದ್ದಾನೆ. ಶಾಲಾಬ ಕರಾಬ ಶಂದರಾಧನ ರಾಮ್ ಶಕಲಬಾದಿನಿ ಹಾರ್ಕದಗನಾದನ ಶಂಧೇಲಬೋನಿ ರಾಧಲಬ ಶೇಧೇನ ಮಕ್ಕಳೋಬೋ. Hallelujah. You will not lose direction. ಸರಿಯಾದ ಪಥದಲ್ಲಿ ನಡೆಯಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಕುರಿತು ನಾನು ಯೋಚಿಸುವ ಆಲೋಚನೆಗಳು ಅಹಿತಕರವಾದದ್ದಲ್ಲ, ಅದೆಲ್ಲ ಹಿತಕರವಾದುದು ಎಂಬುದಾಗಿ. ಆಮೇಲೆ ಆ ಪ್ಲಾನಿಗೆ ತಕ್ಕ ಹಾಗೆ, ದೇವರ ಪದ್ಧತಿಗೆ ತಕ್ಕ ಹಾಗೆ, ಪ್ಲಾನಿಗೆ ತಕ್ಕ ಹಾಗೆ ನಿನ್ನನ್ನು ನಡೆಸೋದಿಕ್ಕೆ ಪರಿಶುದ್ಧಾತ್ಮನು ನಿನ್ನ ಜೊತೆಯಲ್ಲೇ ಇದ್ದು ಅಭಿಷೇಕ ತೈಲದಿಂದ ನಿನ್ನನ್ನು ತಾಜಾ ಪಡಿಸ್ತಾ ಇರ್ತಾನೆ. ಅಂತವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. There is a new level of anointing. There is a new level of anointing. There is a fresh oil is flowing. ಈ ಅಭಿಷೇಕ ಬಂದ್ರೆ ನಿಮಗೆ ವಿರುದ್ಧವಾಗಿ ಬರುವ ಶತ್ರುಗಳನ್ನ ಹಿಮ್ಮೆಟ್ಟಿಸುವುದಕ್ಕೆ, Praise God. Hallelujah. 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 ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಪೂಜಾ ಶಕ್ತಿಗಳಾಗಿರಬಹುದು, ಮಾಟ ಮಂತ್ರದ ಶಕ್ತಿಗಳಾಗಿರಬಹುದು, ದುರಾತ್ಮನ ಕ್ರಿಯೆಗಳಾಗಿರಬಹುದು, ಗೂಢಾಲೋಚನೆಗಳಾಗಿರಬಹುದು, ನಿನಗೆ ವಿರುದ್ಧವಾಗಿ ಮಾಡುವ ಕುತಂತ್ರಗಳಾಗಿರಬಹುದು, ನಿನ್ನ ಕಣ್ಣಿಗೆ ಕಾಣದ ನಿನ್ನ ಹಿಂಬದಿಯಲ್ಲಿ ಮಾಡುವ ಪ್ರತಿಯೊಂದು ಶತ್ರುವಿನ ಪ್ಲಾನ್ಗಳನ್ನು, ಪದ್ಧತಿಗಳನ್ನು ಈ ಅಭಿಷೇಕ ಮುರಿಯುವಂಥದ್ದಾಗಿರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ಆ ಅಭಿಷೇಕ ಉಳ್ಳವರು ಈ ತಾಜಾ ಅಭಿಷೇಕವನ್ನು ಪಡೆಯೋದಕ್ಕೆ ಸಿದ್ಧರಾಗಿರೋರು ಹೊಂದಿಕೊಳ್ಳ್ರೆ ಯೇಸುವಿನ ನಾಮದಲ್ಲಿ. Yes. ಶಲಬದನಮನ ಹರ್ಕದಗನಾಥನ ಹಂದಜಾನಗಡಗಲ್ ಕಶಾಲ್ ಬೈಡಲೋ
ರಾಧಾಲಾಬ ಡಾಕ್ಟರ್ಗಳಿಗೆ ಕಂಡುಹಿಡಿಯಕ್ಕಾಗ್ತಾ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಆದ್ರೆ ನಿನ್ನ ಜೀವಿತದಲ್ಲಿ, ನಿನ್ನ ಶರೀರದಲ್ಲಿ ಬಿಡದೇ ಇರುವ ಬಾಧೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಈ ಅಭಿಷೇಕ ಆ ಬಾಧೆಯನ್ನು ಮುರಿತಾ ಇದೆ, ಆ ಕಟ್ಟುಗಳನ್ನು ಮುರಿತಾ ಇದೆ. ಓ ಲಾಭ ಶಂಧರಾದರ ಸ್ಕ್ಯಾನಿಂಗ್ ರಿಪೋರ್ಟಿಗೆ ಕಾಣದೇ ಇರೋದು, ಎಕ್ಸ್ರೇಗೆ ಕಾಣದೇ ಇರೋದು, ಅದೃಶ್ಯನಾದ ದೇವರ ಕಣ್ಣಿಗೆ ತಪ್ಪಿಸ್ಕೊಳ್ಳಕ್ಕಾಗದೇ ಇರುವಂತ ಎಲ್ಲ ವಿಧ ಶಕ್ತಿಗಳನ್ನು ಇವತ್ತು ಯೇಸುವಿನ ನಾಮದಲ್ಲಿ ಈ ಅಭಿಷೇಕ ಮಟ್ಟ ಆಗ್ತಾ ಇದೆ. Kingly anointing. Shabalaba Katarama ಅರ್ಕ ದಗನಗ ಜನಾದರ. ಒಂದು ನಿಮಿಷ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡ್ರಿ. I know something is happening here. Something is happening here. ಇವತ್ತೇನೋ ನಡೀಲಿಕ್ಕೆ ಹೋಗ್ತಾ ಇದೆ. ಇದರ ಒಳಗಡೆ ಪರಿಶುದ್ಧಾತ್ಮನು ಓ ಹೋ 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 ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು, ರೋಗ ಸೌಖ್ಯಗಳು ಯೇಸುವಿನ ನಾಮದಲ್ಲಿ ನಡೆಯತಕ್ಕಂತೆ. ಓ come on somebody put your hands together and worship the Lord. ಅರಬಾನ ಶಾದಾಲಾಮ ಕರಬ ಅಂದಲ ಜಾನಗಡ ಓದಗಡಂದಲ ವೈಡ ಪ್ರಭೋ ಲಬಂದರಾದನ ತಾಜಾ ತೈಲ. Amen. 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 ಅಭಿಷೇಕ ಎನ್ನುವುದು ದೇವರು ಸಾರ್ವತ್ರಿಕವಾಗಿ ಎಲ್ಲರಿಗೂ ಇಟ್ಟಿದ್ದಾನೆ. ಅಭಿಷೇಕ ದೇವರು ಎಲ್ಲರಿಗೋಸ್ಕರ ಇಟ್ಟಿದ್ದಾನೆ. ಅಭಿಷೇಕ ಹೊಂದಿದ ದೇವ ಮಕ್ಕಳಿಗಾಗಿ ಸ್ತೋತ್ರ ಹೇಳ್ತಾನೆ. God has given everyone an anointing. ಅದಕ್ಕೆ ಯೇಸು ಸ್ವಾಮಿ ತಾನು ಹೀಗೆ ಹೇಳಿದನು. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ಆ ವಾಕ್ಯ ಮತ್ತು 19ನೇ ವಾಕ್ಯ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18, 19. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತ ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚಾರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದೇ ಈ ಅಭಿಷೇಕದ ಪ್ರತ್ಯೇಕತೆ. The anointing is given to preach the gospel to the poor. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ. ಯಾರು ಬಡವರು? ಹಣದಲ್ಲ, ಆತ್ಮದಲ್ಲಿ ಬಡವರಾಗಿರುವರು. Amen. The anointing is given to preach the gospel to the poor. ಈ ಅಭಿಷೇಕ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ. ಈ ಅಭಿಷೇಕ ರೋಗಿಗಳನ್ನು ಸ್ವಸ್ಥಗೊಳಿಸಿ ಅವರನ್ನ ಸ್ಥಿರಪಡಿಸುವುದಕ್ಕೂ ಸ್ವಸ್ಥತೆ ಕಡೆ ನಡೆಸೋದಕ್ಕೂ ದೇವರು ಈ ಅಭಿಷೇಕವನ್ನು ಪುನಃಸ್ಥಾಪಿಸ್ತಾನೆ. ಆಮೇಲೆ ಅದರಿಂದ ನಾನು ಆಗಲೇ ಹೇಳಿದೆ, ಸಭೆಯಲ್ಲಿ ಬರುವ ಪ್ರತಿಯೊಂದು ವಿಶ್ವಾಸಿಗಳು ಈ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು.
ನಮಗೇನೋ ಆಸೆ ಇದೆ ಪಾಸ್ಟ್ರೆ, ಅದು ಹೊಂದ್ಕೊಳಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ವಾಕ್ಯಕ್ಕೆ ಧ್ಯಾನಿಸಲ್ಲ. ನನ್ನ ಧ್ಯಾನದಲ್ಲಿ ಬೆಂಕಿ ಉರಿಯಿತು ಅಂತೆ. ವಾಕ್ಯವನ್ನು ಓದಬೇಕು. ಅದಕ್ಕೆ ಹಗಲು ಇರಳು ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ಇರಳು ಧ್ಯಾನಿಸ್ತಾನೋ ಅವನೆಷ್ಟೋ ಧನ್ಯನು ಎಂದು. ಯು ಮಸ್ಟ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನೀನು ಧ್ಯಾನಿಸಬೇಕು. ಆಗ ನಿನ್ನ ಒಳಗಡೆ ಆತ್ಮನ ಬೆಂಕಿ ಉರಿತಾ ಇರುತ್ತೆ. Hallelujah. The anointing is given to heal and restore people. ಜನರನ್ನ ಸೌಖ್ಯ ಮಾಡೋದಕ್ಕೆ, ರೋಗಿಗಳನ್ನು ಸ್ವಸ್ಥ ಮಾಡೋದಕ್ಕೆ, ಅವರನ್ನ ರಿಸ್ಟೋರ್ ಮಾಡೋದಕ್ಕೆ, ಪುನಃಸ್ಥಾಪನೆ ಮಾಡೋದಕ್ಕೆ, ನಷ್ಟವಾದ ಆರೋಗ್ಯವನ್ನು ವಾಪಸ್ ತರಿಸೋದಕ್ಕೆ, ನಷ್ಟವಾದ ಕೃಪೆಯನ್ನು ವಾಪಸ್ ತರೋದಕ್ಕೆ, ಬಲವನ್ನು ವಾಪಸ್ ತರೋದಕ್ಕೆ ಈ ಅಭಿಷೇಕ ಮುಖ್ಯವಾಗಿರುತ್ತದೆ. The anointing is given to proclaim freedom to the captives. ಬಂಧನದಲ್ಲಿ ಇರುವವರನ್ನು ಬಿಡಿಸೋದಕ್ಕೆ. ಇವತ್ತು ಯಾರಾದರೂ ಬಂಧನದಲ್ಲಿದ್ದೀರಾ? ಏನು ಪಾಸ್ಟ್ರೆ ಬಂಧನ? ನಮಗೆ ಗೊತ್ತಿಲ್ಲ, ಏನು ಎಲ್ಲ ಟೆಸ್ಟ್ ಮಾಡಿದ್ವಿ, ಆದರೂ ಗೊತ್ತಿಲ್ಲ, ರೋಗ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಆದರೆ ನಮಗೆ ಗೊತ್ತು ನಮ್ಮ ಶರೀರದಲ್ಲಿ ಏನೇನೋ ಆಗ್ತಾ ಇಲ್ಲ ಪಾಸ್ಟ್ರೆ. ಬಂಧನದಲ್ಲಿದ್ದೀಯ ನೀನು. ಶತ್ರು ನಿನ್ನನ್ನು ಕಟ್ಟಿದ್ದಾನೆ. ಅಯ್ಯೋ ಪಾಸ್ಟ್ರೆ, ಎಷ್ಟು ದುಡಿದ್ರು ಕೈಗೆ ಬಂದದ್ದು ಬಾಯಿಗೆ ಬರ್ತಾ ಇಲ್ಲ ಪಾಸ್ಟ್ರೆ. ಎಷ್ಟು ದುಡಿದ್ರು ತುತ್ತು ಚೀಲದಲ್ಲಿ ಹಾಕ್ದಂಗೆ ಎಲ್ಲ ಸೋರೋಗ್ತಾ ಇದೆ. ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಪಾಸ್ಟ್ರೆ. ಕತ್ತೆ ದುಡ್ದಂಗೆ ದುಡಿತಾ ಇದ್ದೀನಿ, ಆದ್ರೆ ಕೈಯಲ್ಲಿ ಏನು ಸಿಗ್ತಾ ಇಲ್ಲ, ಏನು ಲಾಭ ಕಾಣ್ತಾ ಇಲ್ಲ. ನೀನು ಬಂಧನದಲ್ಲಿದ್ದೀಯಾ ಬ್ರದರ್, ಸಿಸ್ಟರ್, ನೀನು ಬಂಧನದಲ್ಲಿದ್ದೀಯಾ. ಈ ಅಭಿಷೇಕ ಬಂಧನದಲ್ಲಿ ಇರುವವರನ್ನ ಬಿಡುಗಡೆ ಮಾಡುವುದಕ್ಕೆ. ಆಮೆನ್. The anointing is given to open blind eyes. ಈ ಅಭಿಷೇಕ ಕುರುಡು ಕಣ್ಣುಗಳನ್ನು ತೆರೆಯೋದಿಕ್ಕೆ. ಅದಕ್ಕೆ ನಾವು ಯಾರು ಕುರುಡರಲ್ವಲ್ಲ, ಆತ್ಮಿಕ ಕುರುಡಾಗಿರುವವರು, ಆತ್ಮಿಕವಾದ ಮರ್ಮಗಳನ್ನು ತಿಳಿಯದೇ ಇರುವವರು, ಪರಲೋಕ ರಾಜ್ಯದ ರಹಸ್ಯವನ್ನು ಅರಿಯದೇ ಇರುವ ಕಣ್ಣುಗಳು ಕುರುಡಾಗಿರುವವರಿಗೆ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಈ ಅಭಿಷೇಕ ತೈಲ ಇಳಿಯುವುದರ ಮೂಲಕ ಕೆಲವರ ಕಣ್ಣುಗಳು ತೆರೆಯುತ್ತೆ. ಆಗ ನೀನು ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ತೀಯ. The anointing is given to set people free. ಜನರನ್ನು ಬಿಡಿಸೋದಕ್ಕಾಗಿ. ಕೆಲವರು ರೋಗದಲ್ಲಿ, ಕೆಲವರು ಸಾಲದಲ್ಲಿ, ಕೆಲವರು ದಾರಿದ್ರ್ಯದಲ್ಲಿ, ಕೆಲವರು ಶಾಪದಲ್ಲಿ, ನಾನಾ ವಿಧದಲ್ಲಿ ಅಸಮಾಧಾನಗಳಲ್ಲಿ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ಈ ಅಭಿಷೇಕ ತೈಲ ಇದರ ಮೇಲೆ, ಇಲ್ಲಿ ಸಭೆಯ ಮೇಲೆ ದೇವರು ಸುರಿಸೋದ್ರ ಮೂಲಕ, ಸಭೆ ಅಂದರೆ ಕಟ್ಟಡ ಅಲ್ಲ, ಸಭೆ ಅಂದರೆ ನಾನು ನೀನು ಆಗಿದೆಯಾ, ಅದರಿಂದಲೇ ನಿನ್ನ ಮೇಲೆ ಸುರಿಯುವ ಈ ಅಭಿಷೇಕ ನಾಳೆ ದಿನ ನಿನ್ನ ಪಟ್ಟಣದಲ್ಲಿ ಹೋಗಿ ಎಲ್ಲಾದರೂ ಹೆಜ್ಜೆ ಇಡುವಾಗ, ಯಾರ ಮನೆಗಾದರೂ ಕಾಲಿಡುವಾಗ ಅಲ್ಲಿರುವ ಬಂಧನಗಳನ್ನು ಬಿಚ್ಚುವುದಕ್ಕೂ, ಅಲ್ಲಿರುವ ರೋಗಿಗಳನ್ನು ವಾಸಿ ಮಾಡುವುದಕ್ಕೂ, ಅಲ್ಲಿರುವಂಥ ಕಟ್ಟುಗಳನ್ನು ಮುರಿಯೋದಕ್ಕೆ, ಶಾಪದ ನೊಗಗಳನ್ನು ಮುರಿಯೋದಕ್ಕೆ ದೇವರು ಇವತ್ತು ಆಲಯದ ಒಳಗಡೆ ನಿನ್ನನ್ನು ತಾಜಾ ತೈಲದಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಹೊಂದ್ಕೊಳ್ಳೋರು ಮಾತ್ರ ಹೊಂದ್ಕೊಳ್ರಿ. ನನಗೆ ಎಲ್ಲರೂ ಹೊಂದ್ಕೊಳ್ಬೇಕನ್ನೋದು ಆಸೆ ಇದ್ರು ಅದು ನಿರ್ಬಂಧ ಇಲ್ಲ. ಕಾರಣ ಅವರವರ ಮನಸ್ಸಿಗೆ, ಅವರವರ ಆಸಕ್ತಿಗೆ ಬಿಡ್ತೇನೆ. ಇವತ್ತು ಯೇಸುವಿನ ನಾಮದಲ್ಲಿ ನೀನು ಅನೇಕ ಸಾರಿ ಕೇಳಿರ್ಬೋದು, ಈ ಪ್ರಸಂಗ ಕೇಳಿರ್ಬೋದು, ಅಭಿಷೇಕದ ಕುರಿತು ಕೇಳಿರ್ಬೋದು. ಆದರೆ ಇವತ್ತು ಆಗಲ್ಲ, ನೀನು ಬಂದ ಹಾಗೆ ನೀನು ಹೋಗೋದಿಲ್ಲ. ಇವತ್ತೊಂದು ಹೊಸ ಅನುಭವದೊಂದಿಗೆ ಇಲ್ಲಿಂದ ನೀನು ಹೊರಗಡೆ ಹೋಗಬೇಕು.
ಆತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ, that means the anointing flows in God's timing and proclaims God's timing. Amen. ಈ ಅಭಿಷೇಕ ದೇವರ ಸಂವತ್ಸರಗಳನ್ನು, ದೇವರ ಬರೋಣದ ಕುರಿತು, ದೇವರ ಪರಲೋಕ ರಾಜ್ಯದ ಟೈಮಿಂಗ್ ಕುರಿತು ಘೋಷಿಸುವುದಕ್ಕಾಗಿದೆ. ಅದು ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. Hallelujah. Listen to me. ಈ ಅಭಿಷೇಕ ನನಗೆ ಹಳೆ ಒಡಂಬಡಿಕೆಯಲ್ಲಿ, ನೀವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಬೈಬಲ್ ಹೇಳುತ್ತೆ, ದೇವರು ಇಸ್ರಾಯೇಲ್ ಜನರನ್ನು ಆರಿಸಿಕೊಂಡರು. ಅವರಿಗೆ ಸೀನಾಯಿ ಪರ್ವತದಲ್ಲಿ ದಶಾಜ್ಞೆಗಳನ್ನೆಲ್ಲ ಕೊಟ್ಟ ಮೇಲೆ, ಅವರಿಗೆ ಬೇಕಾದ ಉಪದೇಶಗಳನ್ನೆಲ್ಲ ಕೊಟ್ಟ ನಂತರ ದೇವರು ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬಾರದು. ಆಶೀರ್ವಾದದ ಕುರಿತು, ಶಾಪದ ಕುರಿತು ದೇವರು ನಾನಾ ಕಾರ್ಯಗಳನ್ನು ಪ್ರಕಟಿಸಿದನು. ನಮಗೆಲ್ಲರಿಗೂ ಗೊತ್ತಿರುವಂಥ ಕಾರ್ಯಗಳದು. ಆಮೇಲೆ ಅವನೊಂದು ಮಾತು ಹೇಳ್ತಾನೆ, ನೀವು ನನ್ನ ಮಾತಿಗೆ ವಿಧೇಯರಾಗಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ನೀವು ನನಗೆ ಸ್ವಕೀಯ ಜನರಾಗಿರ್ತೀರ. ಹಲ್ಲೆಲೂಯಾ. ನನ್ನ ರಾಜವಂಶಸ್ಥರಾಗಿರ್ತೀರಾ, ನೀವು ಯಾಜಕರಾಗಿರ್ತೀರಾ ನನಗೆ. ವಾಟ್ ಎ ಗ್ರೇಟ್ ಪ್ರಿವಿಲೇಜ್! ಎಂಥ ಶ್ರೇಷ್ಠಕರವಾದ ಪದವಿಯನ್ನು ಪರಲೋಕದ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟರು. ದಾಸತ್ವದಲ್ಲಿದ್ದಂಥ ಇವರನ್ನ ಬಿಡಿಸಿ ಉನ್ನತವಾದ ಸ್ಥಾನದಲ್ಲಿ ತರಿಸಿ ಅವರಿಗೆ ಬೇಕಾದ ನಿಯಮಗಳನ್ನು, ನಿಬಂಧನೆಗಳನ್ನು ಕೊಟ್ಟು ಅವನು ಹೇಳಿದನು, ಇದನ್ನು ಪಾಲಿಸ್ರೆ ಸಾಕು, ಮಿಕ್ಕಿದ್ದು ನಾನು ನೋಡ್ಕೋತೀನಿ, ನೀವು ನನ್ನ ಪ್ರಜೆ ಆಗಿರ್ತೀರ, ನನ್ನ ಸ್ವಕೀಯ ಜನರಾಗಿರ್ತೀರ ಅಂತ. ಆದರೆ ವಿಪರ್ಯಾಸ ಅಂದರೆ ಇಸ್ರಾಯೇಲ್ ಜನರು ದೇವರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು, ದೇವರ ಮಾತಿಗೆ ಅವಿದ್ಯರಾಗಿ ನಡ್ಕೊಂಡ್ರು. ಪರಿಣಾಮ ಅವರಿಗೆ ಅದರ ಅಸ್ತಿತ್ವ, ಅವರಿಗೆ ದೇವರು ಕೊಟ್ಟಂತ ಆ ಮಹಾಪದವಿಯ ಅಸ್ತಿತ್ವವನ್ನು ಅವರು ಕಳೆದುಕೊಂಡ್ರು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ನಮಗೊಂದು ಶುಭ ವರ್ತಮಾನ ಇದೆ. ಸ್ತೋತ್ರ ಹೇಳಲಿಲ್ಲ. ನಮಗೊಂದು ಶುಭ ವರ್ತಮಾನ ಇದೆ, ನಮಗೊಂದು ಶುಭ ವರ್ತಮಾನ ಇದೆ. ಆದರೆ ಯೇಸು ಕ್ರಿಸ್ತನ ಮೂಲಕ ದೇವರು ಮತ್ತೊಮ್ಮೆ ನಮ್ಮನ್ನು ಅರಸರನ್ನಾಗಿ, ಯಾಜಕರನ್ನಾಗಿ ಎಬ್ಬಿಸ್ತಾ ಇದ್ದಾನೆ. ಇದರ ಒಳಗಡೆಯಿಂದ ಒಂದು ಗುಂಪಿನ ಯಾಜಕರು, ಒಂದು ಗುಂಪಿನ ಅರಸರುಗಳು ಎದ್ದು ಬರ್ತಾ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಕರಗಳನ್ನೆತ್ತಿ ಗಟ್ಟಿ ಆಗೋದು ಹಲ್ಲೆಲೂಯಾ. ಆಮೆನ್, ಆಮೆನ್. ನೀವೊಬ್ಬೊಬ್ಬರು ಅರಸರುಗಳು, ಪ್ರತಿಯೊಬ್ಬೊಬ್ಬರು ಯಾಜಕರು. ಕಾರ್ಗತ್ತಲೆಯಿಂದ ನಿಮ್ಮನ್ನು ಬಿಡಿಸಿ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಿದಾತನ ಗುಣಾತಿಶಯವನ್ನ ಪ್ರಚಾರ ಮಾಡೋದಿಕ್ಕೆ ದೇವರು ಆದುಕೊಂಡಂಥ ರಾಜವಂಶಸ್ಥರು, ಯಾಜಕರು, ಸ್ವಕೀಯ ಜನರು, ಸ್ವಂತ ಜನರಾಗಿದ್ದೀರಾ. ಈ ಪದವಿಯನ್ನು ಇಸ್ರಾಯೇಲ್ ಜನರು ಅವರ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡುವುದರ ಮೂಲಕ ಕಳೆದುಕೊಂಡಾಗ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಈ
ಪದವಿಯಲ್ಲಿ ದೇವರು ನಮ್ಮನ್ನು ಮರುಕಳಿಸಿದಾನೆ, ಮತ್ತೆ ಬರಮಾಡಿದ್ದಾನೆ. ಆ ಪದವಿಯಲ್ಲಿ ನಿಂತಿರೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆಮೇನ್. ನೀವು ಅರಸರು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಯು ಆರ್ ದ ಕಿಂಗ್, ಯು ಆರ್ ದ ಕಿಂಗ್. ಲೆಟ್ ಮಿ ಟೆಲ್ ಯು, ಒಬ್ಬ ಅರಸನು ಅರಸನ ಜವಾಬ್ದಾರಿಯನ್ನ, ಅರಸನ ಕೆಲಸವನ್ನ ಅವನು ಸರಿಯಾಗಿ ಮಾಡದೆ ಹೋದ್ರೆ ಆ ದೇಶ ಹಾಳಾಗುತ್ತೆ, ನಾಶವಾಗುತ್ತೆ. ಸ್ತೋತ್ರ. ಮೂರ್ಖರಾದಂಥ ಅರಸರ ಕೈಗೆ ದೇಶ ಕೊಟ್ರೆ ಆ ದೇಶವನ್ನ ಅವರು ಭಿಕ್ಷುಕ ದೇಶವಾಗಿ ಮಾಡಾಕ್ಬಿಡ್ತಾರೆ, ಹಾಳು ಮಾಡಾಕ್ಬಿಡ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ಯಾಜಕನು ಯಾಜಕ ಸೇವೆಯನ್ನ ಅವನಿಗೆ ಕೊಟ್ಟಿರುವ ಸರಿಯಾದಕ್ಕೆ, ಅವನಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಸರಿಯಾಗಿ ಮಾಡದೆ ಹೋದ್ರೆ ಅವನ ಆಲಯಕ್ಕೆ ದೊಡ್ಡ ದೋಷವನ್ನ, ದೊಡ್ಡ ನಾಶವನ್ನ ತರುವಂತನಾಗಿರ್ತಾನೆ. ಹಾಗಿರುವುದಾದ್ರೆ ಇವತ್ತು ನಾನು ಕೇಳ್ತೇನೆ, ದೇವರು ನಿಮ್ಮನ್ನ ಕರೆದು ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ನಿನ್ನನ್ನು ಅರಸನು, ಯಾಜಕನಾಗಿ ಅಭಿಷೇಕ ಮಾಡಿರುವುದಾದರೆ ಅದರ ಮಹತ್ವ ನೀನು ತಿಳಿಯದೆ, ಅದರ ಗೌರವ ನೀನು ಅರ್ಥ ಮಾಡಿಕೊಳ್ಳದೆ ಉದಾಸೀನತೆಯಲ್ಲಿ ಜೀವನವನ್ನು ಸಾಗಿಸುವುದಾದರೆ ನಿನಗೆ ಮಾತ್ರವಲ್ಲ ಆಶೀರ್ವಾದ ನಷ್ಟವಾಗೋದು, ದೇವರ ಸಭೆಗೂ ದೇವರ ರಾಜ್ಯಕ್ಕೂ ಅದರಿಂದ ಉಂಟಾಗುವ ಧಕ್ಕೆ ದೊಡ್ಡದಾಗಿರುತ್ತೆ. ಕಾರಣ, ಬಿಕಾಸ್ ವಿ ಆರ್ ನಾಟ್ ವಾಕಿಂಗ್ ಇನ್ ಎ ಕಾಲ್. ನಾವು ಆ ಕರೆಯ ಮೇರೆಗೆ ನಡೀತಾ ಇಲ್ಲ. ಇವತ್ತು ನಾನು ಕೂಗಿ ಹೇಳ್ತೇನೆ, ನಮ್ಮ ಜೀವನದಲ್ಲಿ ಬಹಳ ದೀನತೆಯನ್ನು ತೋರಿಸ್ತೀವಿ. ಬಹಳ ದೇವರ ಸನ್ನಿಧಾನದಲ್ಲಿ ದೀನತೆ ತೋರಿಸ್ಕೊಂಡು, ನಮ್ರತೆ ತೋರಿಸ್ಕೊಂಡು, ನಾವೇನು ಇಲ್ಲ, ನಾವು ಕಸ ಕಡ್ಡಿ ಧೂಳು ಮಣ್ಣು. ಹಲೋ ಹಲೋ, ನೀನು ಕಸವೂ ಅಲ್ಲ, ಕಡ್ಡಿಯೂ ಅಲ್ಲ, ಮಣ್ಣು ಅಲ್ಲ, ನೀನ್ ರಾಜನಾಗಿದೀಯಾ, ನೀನ್ ಯಾಜಕನಾಗಿದೀಯಾ. ತೆಗೆದು ಹಾಕು ಆ ಬೂಟಾಟಿಕೆಯ ನಮ್ರತೆಯನ್ನ. ನಿನ್ ಪದವಿ ಏನಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೋ. ಹೂ ಆರ್ ಯು? ಅಯ್ಯೋ, ನಾವು ದೇವರ ಮಕ್ಕಳು, ಸಾಧುಗಳು, ದೀನರು, ನಾವು ತಗ್ತೀವಿ ಮಣ್ಣು, ಧೂಳು, ಕ್ರಿಮಿ, ಕೀಟ. ಅಯ್ಯೋ ಸ್ತೋತ್ರ. ಈ ಪ್ರಾರ್ಥನೆ ಮಾಡುವಾಗ ಇವರೆಲ್ಲ ಹೇಳೋ ಈ ಪದಗಳು ಕೇಳಿದ್ರೆ, ಮನೆಯಲ್ಲಿ ಇವರ ಅವತಾರ ನೋಡಿದ್ರೆ ಡಿಫ್ರೆಂಟ್. ಸ್ತೋತ್ರ. ಅಲ್ಲಿ ಹುಲಿ, ಸಿಂಹ, ಪ್ರೈಸ್ ಗಾಡ್. ನಾನು ನಿಮಗೆ ಎಚ್ಚರಿಸ್ತಾ ಇದ್ದೇನೆ, ನಿಮ್ಮ ಮೇಲಿರೋ ಅಭಿಷೇಕ, ನಿಮ್ಮ ಕರೆ, ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಯು ಆರ್ ನಾಟ್ ಎಸ್ ಆರ್ಡಿನರಿ ಪರ್ಸನ್. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ಯು ಆರ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಹಾಲೆಲೂಯಾ. ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಅಸಾಧಾರಣವಾದ ವ್ಯಕ್ತಿ. ಹಾಲೆಲೂಯಾ.
ನೀನು ಅರಸನು, ನೀನು ಯಾಜಕನು ಅಂತ ಪಾಸ್ಟರ್ ರವಿ ಮಣಿ ಹೇಳ್ತಾ ಇಲ್ಲ. ರಾಜರ ರಾಜನಾಗಿರುವವನು, ಕರ್ತರ ಕರ್ತನಾಗಿರುವವನು, ಅವನು ನಿನ್ನನ್ನು ಕರೀತಾ ಇದ್ದಾನೆ. ನೀನು ದೇವರ ರಾಜನು, ನೀನು ಅರಸನು, ನೀನು ಯಾಜಕನಾಗಿದೆಯಾ? Praise God. Appointed by God. ದೇವರು ನಿನ್ನನ್ನು ಈ ಸಮಯಕ್ಕಾಗಿ ಅಭಿಷೇಕ ಮಾಡಿದ್ದಾನೆ. ಈ ತಲೆಮಾರಿಗಾಗಿ ನಿನ್ನನ್ನು ಅಭಿಷೇಕ ಮಾಡಿದ್ದಾನೆ. ರಾಜನಾಗಿ, ಯಾಜಕನಾಗಿ ದೇವರು ಈ ಕಾಲಘಟ್ಟಕ್ಕೆ ದೇವರು ನಿನ್ನನ್ನು ಅಭಿಷೇಕ ಮಾಡಿ ಇಟ್ಟಿದ್ದಾನೆ. Come on, somebody shout. Hallelujah. I am a royal priesthood. ನಾನು ರಾಜವಂಶಸ್ಥನು. ಈ ಶರೀರದಲ್ಲಿ ಹರಿಯುತ್ತಾ ಇರೋದು ರಾಜವಂಶಸ್ಥನ ಬ್ಲಡ್ ಆಗಿದೆ. ಆ ಬ್ಲಡ್ ಇಂದ ಕ್ರಯಕ್ಕೆ ನನ್ನನ್ನು ಪಡೆದಿದ್ದಾನೆ. The King of Kings, the King of Kings, the Lord of Lords appointed me as a king, as a priest. ನನ್ನನ್ನು ಅವನ ಅಭಿಷೇಕ ಮಾಡಿ ನನ್ನನ್ನು ನೇಮಕ ಮಾಡಿದ್ದಾನೆ ರಾಜನಾಗಿರೋದಕ್ಕೆ, ಯಾಜಕನಾಗಿರೋದಕ್ಕೆ ವಿನಃ ಅಲ್ಲೆಲ್ಲೂಯ ದಾರಿದ್ರ್ಯದಲ್ಲಿರಕ್ಕಲ್ಲ. ಅದಾದ ಕಾಲಘಟ್ಟಗಳಲ್ಲಿ ದೇವರು ತನ್ನ ಅರಸರುಗಳನ್ನ, ಯಾಜಕರನ್ನ ಇಟ್ಟಿದ್ದಾನೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಈ ಕಾಲಘಟ್ಟಕ್ಕೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾನೆ. ನಿಮ್ಮ ವಿಷಯ ಏನು ನನಗೆ ಗೊತ್ತಿಲ್ಲ. ಆ ವಿಷಯದಲ್ಲಿ ನಿಮಗೆ ದೃಢ ನಿಶ್ಚಯ ಇದ್ರೆ ನೀವೇ ಕೂಗಿ ಹೇಳ್ರಿ. ಈ ಕಾಲಘಟ್ಟದಲ್ಲಿ, ಈ ಸಮಯಕ್ಕಾಗಿ, ಈ ತಲೆಮಾರಿಗಾಗಿ, ಈ ಪಟ್ಟಣಕ್ಕಾಗಿ, ಈ ರಾಜ್ಯಕ್ಕಾಗಿ, ಈ ದೇಶಕ್ಕಾಗಿ, ಈ ಸೇವೆಗಾಗಿ ದೇವರು ನನ್ನನ್ನು ತೈಲದಿಂದ ಅಭಿಷೇಕ ಮಾಡಿದ್ದಾನೆ. ಅದು ಸಾಧಾರಣ ಅಭಿಷೇಕ ಅಲ್ಲ, ರಾಜನ ಅಭಿಷೇಕ. ಆ ಪಾಸ್ಟರ್ ತುಂಬ ಚೇಂಜ್ ಆಗಿಬಿಟ್ರು. ಮುಂಚೆ ಥರ ಅಲ್ಲ. ಈಗ ಅವ್ರನ್ನ ಮೀಟ್ ಮಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಬೇಕಂತೆ. ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಹಲೋ, ಕಮ್ ಆನ್ somebody shout hallelujah. Let me explain. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳಾಗಿದ್ರೆ ಬಾಧ್ಯರಾಗಿದ್ದೀವಿ. ಬಾಧ್ಯರಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ಕೆನ್ ಐ ಕಮ್ ಡೌನ್? ಬಿಸಿ ಆಗ್ತಾ ಇರುವಾಗ ನಾನು ಕೆಳಗಡೆ ಇರಬೇಕು ಅನಿಸುತ್ತೆ. ಹಾಲೆಲೂಯ. ಬಾಧ್ಯರಾಗಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಕೇಳ್ತೇನೆ, ನೀವು ದೇವ್ರ ಮಕ್ಕಳಾಗಿದ್ದೀರಾ? ದೇವರ ಆತ್ಮ ನಿಮ್ಮಲ್ಲಿ ಇದ್ದಾನ? ಅಭಿಷೇಕ ನಿಮ್ಮ ಮೇಲೆ ಇದೆಯಾ? ಹಾಗಾದ್ರೆ ನೀವು ಬಾಧ್ಯರಾಗಿದ್ದೀರಾ. ಯಾವುದರಲ್ಲಿ ಬಾಧ್ಯರು? ಅವನ ಬಾಧೆಯಲ್ಲಿ ಬಾಧ್ಯರು, ಅವನ ಮಹಿಮೆಯಲ್ಲೂ ಬಾಧ್ಯರು. ಇಸ್ ಇಟ್ ರೈಟ್? ನೀವು ಬಾಧ್ಯರಾಗಿದ್ದೀರಾ. ಸತ್ಯವೇದ ಗ್ರಂಥ ಹೇಳುತ್ತೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:17, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ನಾವು
ಹಾಗಾದ್ರೆ ಯೇಸು ರಾಜನಾಗಿ ಆಳ್ವಿಕೆ ಮಾಡೋದಾದ್ರೆ, ಯೇಸು ರಾಜಾದಿ ರಾಜನಾದ್ರೆ, ಕೆಲವರಿಗೆ ಅರ್ಥ ಆಗ್ಲಿಲ್ಲ. ಬಾದ್ಯನ್ರಿ ಹಬೆ ಈ ಕೆಲವೊಂದು ಮರ್ಮಗಳು ಕೆಲವರಿಗೆ ಅರ್ಥ ಆಗಲ್ಲ. ನನ್ನ ದೇವರು ಅವನು ರಾಜಾದಿ ರಾಜನು. ನಮ್ಮನ್ನು ದೇವರು ರಾಜವಂಶಸ್ಥರಾಗಿ, ವಿ ಆರ್ ದ ಕಿಂಗ್ಸ್. ಕಿಂಗ್ಸ್ ಕಿಂಗ್ಸ್ ಕಿಂಗ್ ಅಂದಾಗ ಒಂದು ಟಿ ವಿ ಇರಬೇಕಲ್ಲ. LED ಟಿ ವಿ ಅಲ್ಲ, ಕನ್ನಡದಲ್ಲಿ ಟಿ ವಿ ಬೇರೆ, ಇಂಗ್ಲೀಷ್ ಟಿ ವಿ ಅಲ್ಲ. ಸ್ತೋತ್ರ. ಟಿ ವಿ ಅಂದರೆ ಒಂದು ಗತ್ತು, ರಾಜನಾದರೆ ಒಂದು ಗತ್ತು. ಇದರ ಇಲ್ಲಿ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರ ಮೇಲೆ ರಾಜನ ಅಭಿಷೇಕ ಇದೆ ಅಂತ. ಅವ್ರ ಮುಖದಲ್ಲಿ ಒಂದು ಗತ್ತಿದೆ, ಅವ್ರಿಗೊಂದು ಗಮ್ಮತ್ತಿದೆ, ಅವ್ರಿಗೊಂದು ಟಿ ವಿ ಇದೆ. ಹಲ್ಲೆಲೂಯ. ಇದನ್ನು ಕಾಣುವ ಸೈತಾನನಿಗೆ ಗೊತ್ತಾಗುತ್ತೆ, ಯಾರ ತಂಟೆಗೆ ಹೋದ್ರು ಈ ರಾಜನ ತಂಟೆಗೆ ಹೋಗಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದಲೇ ನಾವು ಹೇಳಬೇಕು ಇಂದಿನಿಂದ, ಹಲ್ಲೆಲೂಯ, ನಾನು ಅರಸನು, ನಾನು ಯಾಜಕನು, ನಾನು ದೇವರ ಮಗನು, ನನ್ನ ದೇವರ ಮಗಳು, ಅಭಿಷೇಕ ನನ್ನ ಮೇಲೆ ಇದೆ. ಐ ಆಮ್ ನಾಟ್ ಎ ಆರ್ಡಿನರಿ ಪರ್ಸನ್. ಸೈತಾನ್ ಹೇಳ್ತಾನೆ, ನಿನಗೆ ಯಾವ ಯೋಗ್ಯತೆ ಇಲ್ಲ, ನಿನಗೆ ಯಾವ ಘನತೆ ಇಲ್ಲ, ನಿನ್ನ ಮನೆತನ ಇಲ್ಲ, ನಿನ್ನ ಪಾರಂಪರ್ಯ ಇಲ್ಲ, ನಿನಗೇನೂ ಇಲ್ಲ, ನಿನ್ನ ಲೋಕಕ್ಕೆ ಯಾರಿಗೂ ಬೇಡದವರು. ಆ ಸೈತಾನನು ಕೇಳ ಹಾಗೆ ಹೇಳಬೇಕು, ನಾನು ರಾಜಾದಿ ರಾಜನ ರಾಜ, ರಾಜವಂಶಸ್ಥನು, ಯಾಜಕ ವಂಶಸ್ಥನು, ನನ್ನ ದೇವರ ಮಗ, ನನ್ನ ದೇವರ ಮಗಳು ಅಂತ ಹೆಮ್ಮೆಯಿಂದ ಹೇಳ್ರಿ. Hallelujah. Hallelujah. You are an anointed of God. ನೀವು ದೇವರಿಂದ ಅಭಿಷೇಕಿಸಲ್ಪಟ್ಟವರಾಗಿದ್ದೀರ. Hallelujah. ಈ ಸ್ವಲ್ಪ ಯೋಚನೆ ಮಾಡ್ರಿ, ಇಲ್ಲಿರುವ ರಾಜಂದಿರೆಲ್ಲ ರಾಜ ಟಿವಿಯೊಂದಿಗೆ ಗಮ್ಮತ್ತೊಂದಿಗೆ ನಡೆದ್ರೆ ಚರಿತ್ರೆ ಹೆಂಗೆ ಬದಲಾವಣೆ ಆಗ್ತಾ ಇರುತ್ತೆ ಗೊತ್ತಾ? ಸ್ತೋತ್ರ 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 ಸ್ತೋತ್ರ. ನಿಮ್ಮ ತಲೆ ತಗ್ಗಿಸೋದಕ್ಕೆ, ನಿಮ್ಮನ್ನು ನಾಚಿಕೆಗೆ ಈಡು ಮಾಡೋದಕ್ಕೆ ನೀವು ತಲೆ ಎತ್ತದಂತೆ, ನೀವು ಸ್ತೋತ್ರ ಹೇಳ್ದಂತೆ, ಆರಾಧಿಸದಂತೆ, ಪ್ರಾರ್ಥಿಸದಂತೆ, ಆಸಕ್ತಿಯನ್ನು ನಿರಾಸಕ್ತಿಯಾಗಿ ಮಾರ್ಪಡಿಸಿ, ನಿಶಕ್ತಿಯನ್ನು ತಂದು ನಿರಾಶೆಗೊಳಪಡಿಸಿ ಅದಕ್ಕೊಂದು ಹೆಸರು ಕೊಟ್ಟು, ಓ ಅವರು ಡಿಪ್ರೆಷನ್. ಇವಾಗ ಜಾಸ್ತಿ ಆಸ್ಪತ್ರೆಗಳಲ್ಲಿ ಕೇಳೋ ಹೆಸರೇ ಡಿಪ್ರೆಷನ್. ಯಾವ ಡಿಪ್ರೆಷನ್, ಯಾವ ದುರಾತ್ಮ ತಂದಿದ, ಯೇಸುವಿನ ನಾಮದಲ್ಲಿ ಅವುಗಳನ್ನು ಕೆಳಗಡೆ ಹಾಕಿ ತುಳಿರಿ ಯೇಸುವಿನ ನಾಮದಲ್ಲಿ, ತುಳಿರಿ ಯೇಸುವಿನ ನಾಮದಲ್ಲಿ. ಕಳೆದ ದಿನ ಒಂದು ತಾಯಿ ನನ್ನ ಹತ್ರ ಸಂಕಟ ಹೇಳಿದ್ರು, ಪಾಸ್ಟ್ರೆ ಏನೋ ಗೊತ್ತಿಲ್ಲ ಪಾಸ್ಟ್ರೆ, ತುಂಬ ದುಃಖ ಆಗುತ್ತೆ ಪಾಸ್ಟ್ರೆ, ಇದ್ದಕ್ಕಿದ್ದಂಗೆ ಅಳಬೇಕು ಅನ್ನಿಸುತ್ತೆ ಪಾಸ್ಟ್ರೆ, ಅಳ್ತಾನೇ ಇರಬೇಕು ಅನ್ನಿಸುತ್ತೆ. ನಾನು ಹೇಳಿದೆ, ಏನಕ್ಕೆ ಅಳ್ತೆ? ಏನೋ ಗೊತ್ತಿಲ್ಲ, ತುಂಬ ದುಃಖ ಬರುತ್ತೆ, ಏನೇನೋ ನೆನೆಸ್ಕೊಂಡು ದುಃಖ ಪಡ್ತೀನಿ. ನಾನು ಹೇಳಿದೆ, ಏನೇನೋ ನೆನೆಸ್ಕೊಂಡು ದುಃಖ ಪಡಬೇಡ್ರಿ, ಯೇಸು ಮಾಡಿದ ಉಪಕಾರ ಸ್ಮರಿಸಿ ಸ್ತೋತ್ರ ಹೇಳ್ರಿ.
ಸ್ತೋತ್ರ ಹೇಳ ಬಾಯಲ್ಲಿ ದುಃಖ ತರಿಸೋದಕ್ಕೆ ಶತ್ರು ಪ್ಲಾನ್ ಹಾಕುವಾಗ ನೀನು ಹೇಳಬೇಕು, ನಾನು ತಂದೆಯೊಂದಿಗೆ ಬಾಧ್ಯನಾಗಿದ್ದೇನೆ, ಅವನ ಮಗನಾದ ಕ್ರಿಸ್ತನಲ್ಲಿ ಬಾಧ್ಯನಾಗಿದ್ದೇನೆ, ಅವನ ಮಹಿಮೆಯಲ್ಲಿ ಬಾಧ್ಯನಾಗಿದ್ದೇನೆ, ಅವನ ಆಳ್ವಿಕೆಯಲ್ಲಿ ಬಾಧ್ಯನಾಗಿದ್ದೇನೆ. ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ದೇವರ ಮಗನಾಗಿದ್ದೇನೆ, ನಾನು ಅರಸನಾಗಿದ್ದೇನೆ, ನಾನು ಯಾಜಕನಾಗಿದ್ದೇನೆ. ಆಮೇಲೆ ಇವತ್ತು ಈ ಸತ್ಯ ತಿಳಿದಾಗ ನೀವು ಇದನ್ನು ನಾನು ರಾಜನು ಅಂತ ನೀವು ನಿಮಗೆ ಹೇಳುವಾಗ, ನಾನು ಯಾಜಕ, ನಾನು ಕಿಂಗ್ ಅಂತ ಹೇಳುವಾಗ ಸೈತಾನ ಸಾಮ್ರಾಜ್ಯಕ್ಕೆ ದೊಡ್ಡ ಧಕ್ಕೆ ಉಂಟಾಗ್ತಾ ಇದೆ. ಓ ಸ್ತೋತ್ರ, ಬಾಂಬ್ ಬೀಳ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಮಿಸೈಲ್ಗಳು ಅಂತ. ಸ್ತೋತ್ರ 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 ಸ್ತೋತ್ರ. ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಮಿಸೈಲ್ಗಳು ಅಂತ. ಆವಾಗ ಅವ್ರಿಗೆ ವರದಿ ಸಿಕ್ತು. ವಿಕ್ಟ್ರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯಿಂದ ಒಂದು ಗುಂಪಿನ ಅರಸರುಗಳು, ಒಂದು ಗುಂಪಿನ ಯಾಜಕರುಗಳು ಎದ್ದಿದ್ದಾರೆ. ದೇವರು ಎಬ್ಬಿಸಿದ್ದಾನೆ, ದೇವರು ಅವರ ಮೇಲೆ ಅಭಿಷೇಕ ತೈಲವನ್ನು ಸುರಿಸಿದ್ದಾನೆ. ಅಲ್ಲೊಂದು ಪ್ರಬಲವಾದ ಸೈನ್ಯ ಎದ್ದು ಬರ್ತಾ ಇದೆ. ಇದನ್ನು ಕೇಳುವಾಗ ಸೈತಾನನು ಅವನ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ಅಲ್ಲಕಲ್ಲೋಲ ನಡೀತಾ ಇದೆ. King comes from the idea of kingdom. Kingdom, where the king dominion, that is called kingdom. ಸ್ತೋತ್ರ. ಅರಸನು ಎಲ್ಲಿರುತ್ತಾನೋ ಆಮೇಲೆ ಅಲ್ಲೇ ಅವನ ಸಾಮ್ರಾಜ್ಯವು ಇರುತ್ತೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ರಾಜಾದಿ ರಾಜನು, ಆದರೆ ಅವನು ಆತ್ಮಿಕ ಲೋಕದ, ಪರಲೋಕದ ಮಾತ್ರವಲ್ಲ, ಆತ್ಮಿಕ ಸ್ಪಿರಿಚುವಲ್ ಕಿಂಗ್ಡಮ್ನ ರೆಪ್ರೆಸೆಂಟೇಟಿವ್ ಮಾಡಿದಂಥ ಕಿಂಗ್. ಆತ್ಮ ಮಂಡಲದಲ್ಲಿ ಆತ್ಮಲೋಕದ ಅರಸನಾಗಿ ಮೆರೆದವನ. ಹಲ್ಲೆಲೂಯ. ಆಮೇಲೆ ಇದು ಸರಿಯಾಗಿ ನಾವು ಅರ್ಥ ಮಾಡ್ಕೊಬೇಕು. ನಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸೈತಾನನಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ನೀವು ಸುಮ್ಗಿದ್ರು ಅವನು ನಿಮ್ಮನ್ನು ಸುಮ್ಗಿರಕ್ಕೆ ಬಿಡಲ್ಲ. ಸ್ತೋತ್ರ. ಕೆಲವರೆಲ್ಲ ಹೇಳ್ತಾರೆ, ಪಾಸ್ಟ್ರೆ ನಾನು ಸುಮ್ಗಿದ್ದೆ ಪಾಸ್ಟ್ರೆ, ನಾನು ಏನು ಮಾತಾಡಿಲ್ಲ ಪಾಸ್ಟ್ರೆ, ನಾನು ಅವ್ರ ತಂಟೆಗೆ ಹೋಗಿಲ್ಲ ಪಾಸ್ಟ್ರೆ, ಆದರೂ ಕಾಲು ಕೆರ್ಕೊಂಬಂದ್ರು ಪಾಸ್ಟ್ರೆ. ಸ್ತೋತ್ರ. ಆಮೇಲೆ ನೀನು ಸುಮ್ಗಿರಕ್ಕೆ ನೀನು ಬಿಡಲ್ಲ. ನಿನ್ನ ನೆಮ್ಮದಿ ಹಾಳು ಮಾಡಬೇಕು, ನಿನ್ನ ಸಮಾಧಾನ ಹಾಳು ಮಾಡಬೇಕು, ನಿನ್ನ ಮೇಲಿರೋ ಕರೆಯಿಂದ ನಿನ್ನನ್ನು ಡೈವರ್ಟ್ ಮಾಡಬೇಕು, ನಿನ್ನ ಮೇಲಿರೋ ಅಭಿಷೇಕವನ್ನು ಏನು ಇಲ್ಲ ಅಂತ ನಿನಗೆ ಮನವರಿಕೆ ಮಾಡಿಸ್ಬೇಕು. ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ ಶತ್ರು ಪ್ರತಿನಿತ್ಯ ಎಡೆಬಿಡದೆ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇರ್ತಾನೆ. There is two kingdom. ಎರಡು ರಾಜ್ಯಗಳ ಮಧ್ಯೆ ನಡೀತಿರುವಂಥ ಯುದ್ಧ ಇದು. ಒಂದು ಕತ್ತಲೆಯ ರಾಜ್ಯ, ಇನ್ನೊಂದು ಬೆಳಕಿನ ರಾಜ್ಯ. ಕತ್ತಲೆಯ ರಾಜ್ಯದ ಅಧಿಪತಿಯ ಹೆಸರು ಅಂಧಕಾರ ಪ್ರಭು ಸೈತಾನನು. ಹಲ್ಲೆಲೂಯ. ಬೆಳಕಿನ ರಾಜ್ಯದ ರೆಪ್ರೆಸೆಂಟೇಟಿವ್ ಆಗಿರುವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ನೋಡ್ರಿ, 1 ಪೇತ್ರ 5:8 ಹೇಳುತ್ತೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು. ಯಾರು ವಿರೋಧಿ? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ
ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾನೆ. ಎಚ್ಚರವಾಗಿರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ. ವಿಶ್ವಾಸಿಗಳೆಲ್ಲ ಏನು ಮಾಡ್ತೀವಿ ಅಂದರೆ, ಬರಲಿ ಬಿಡು, ಬಂದಮೇಲೆ ನೋಡೋಣ, ಹೆಂಗಿದ್ರು ಚರ್ಚ್ ಇದೆಯಲ್ಲ, ಪಾಸ್ಟ್ರ್ ಇದೆಯಲ್ಲ, ಅವ್ರು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೆಂಗಿದ್ರು ಬಿಡಿಗೆ ಅಲ್ಲಿಗೆ ಹೋದರೆ ಆಗುತ್ತೆ ಅಂತ. ಸ್ವಸ್ಥ ಚಿತ್ತರಾಗಿ, ಪಕ್ಕದಲ್ಲಿರೋ ಕೈ ಕೊಟ್ಟಿರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಕೈ ಕೊಟ್ಟೇಳ್ರಿ, ಎಚ್ಚರವಾಗಿರ್ರಿ. ಹೌದಲ್ಲ, ವಿಶ್ವಾಸಿಗಳು ಎಷ್ಟು ಎಚ್ಚರವಾಗಿರ್ಬೇಕು. ಸ್ತೋತ್ರ ಬರ್ತಾ ಇಲ್ವಲ್ಲ? ನೀನು ಅರಸನು, ನೀನು ಯಾಜಕನು, ನಿನ್ನ ಸ್ಥಾನ, ನಿನ್ನ ಬೆಲೆ. ಈ ನೋಡ್ರಿ, ಅವರವರ ಬೆಲೆ ಅವರವ್ರಿಗೆ ಗೊತ್ತಿಲ್ಲ ಅಂದರೆ, ನಮ್ಮಲ್ಲಿ ಒಂದು ನಾಣ್ಣುಡಿ ಹೇಳ್ತಾರೆ, ನಾವು ಕುತ್ಕೊಳ್ಳೋ ಸ್ಥಳದಲ್ಲಿ ನಾವು ಕುಳಿತುಕೊಳ್ಳೋದೇ ಇದ್ದರೆ ನಾಯಿನೂ ಬಂದು ಕುತ್ಕೊಳ್ಳುತ್ತೆ ಅಂತೆ. ಹಿಂದಿನ ಕಾಲದಲ್ಲಿ ಹಳ್ಳಿ ಮನೆಗಳನ್ನು ನೋಡಿದ್ದೀರಾ? ಮನೆಗೆ ಒಳಗಡೆ ಹೋಗೋದಕ್ಕೆ ಮುಂಚೆ ಒಂದು ಕಟ್ಟೆ ಇದೆ, ಜಗಲಿ ಕಟ್ಟೆ. ಆ ಜಗಲಿ ಕಟ್ಟೆಯಲ್ಲಿ ಒಂದು ಈಸಿ ಚೇರ್ ಇಕ್ಕಿರ್ತಾರೆ. ಆ ಮನೆ ಹಿರಿಯರು ಯಾವಾಗಲೂ ಅದ್ರ ಮೇಲೆ ಕೂತಿರ್ತಾರೆ. ಕಾಲನ್ನ ಬೇಕಾದರೆ ಒಂದು ಎತ್ತಿ ಅದ್ರ ಮೇಲೆ ಹಾಕೋಣಕ್ಕೆ ಸ್ಟ್ಯಾಂಡಿಂಗ್ ಒಂದು ಉದ್ದಕ್ಕೊಂದು ಪಟ್ಟಿನೂ ಕೊಟ್ಟಿರ್ತಾರೆ. ಸ್ತೋತ್ರ, ರಸ್ಟಿಂಗ್. ಅವರು ಹೋಗೋರು ಬರೋರೆಲ್ಲ, ಏನೋ ರಂಗಣ್ಣ ಚೆನ್ನಾಗಿದೆಯೇನೋ, ಮನೆ ಕಡೆಯವರೆಲ್ಲ ಚೆನ್ನಾಗಿ, ಬುದ್ಧಿ ಚೆನ್ನಾಗಿದ್ದೀವಿ ಬುದ್ಧಿ. ಅವ್ರು ಹೋಗಿದ್ರು. ಸ್ತೋತ್ರ. ಹತ್ತು ಕಡೆಯಿಂದ ಸೀತಮ್ಮ ಚೆನ್ನಾಗಿದ್ದೀವಿ ಬುದ್ಧಿ, ನಮಸ್ಕಾರ ಬುದ್ಧಿ, ಬುದ್ಧಿ. ಎಲ್ಲರೂ ಇವನು ಈ ಜಗಲಿ ಕಟ್ಟೆಯಿಂದ ಸ್ವಲ್ಪ ಎದ್ದು ಒಳಗಡೆ ಹೋಗಲಿ. ಸ್ವಲ್ಪ ಹೊತ್ತಾದ ಮೇಲೆ ಆ ನಾಯಿ ಬಂದು ಅಲ್ಲಿ ಕುತ್ಕೊಳುತ್ತೆ. ಸ್ತೋತ್ರ. ಆಮೇಲೆ ನಿನ್ನ ಸ್ಥಾನ, ನಿನ್ನ ಪದವಿ, ನಿನ್ನ ಕರೆ, ನಿನ್ನ ಅಭಿಷೇಕ, ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ದೇವರು ಕರೆದಿದ್ದಾನೆ ಎಂದು ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ಕಂಡು ಆದಿ ಬೀದಿಯಲ್ಲಿ ಹೋಗೋ ನಾಯಿಗಳೆಲ್ಲ ಬಂದು ಕೂತ್ಕೊಳ್ತವಲ್ಲ. ಯು ಆರ್ ಕಾಲ್ಡ್ ಟು ಬಿ ಎ ಕಿಂಗ್ ಅಂಡ್ ದ ರಾಯಲ್ ಪ್ರೀಸ್ಟ್. ಆಮೆನ್. ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನನ್ನು ನೀನು ಯಾವಾಗಲೂ ಹೇಳ್ತಾ ಇರಬೇಕು, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಅಸಾಧಾರಣವಾದ ವ್ಯಕ್ತಿ. ನಿನ್ನ ಮೇಲೆ ದೇವರ ಕರೆ ಇದೆ, ನಿನ್ನ ಮೇಲೆ ದೇವರ ಅಭಿಷೇಕ ಇದೆ. ನೀನು ರಾಜನು, ನೀನು ಯಾಜಕನು, ದೇವರ ಸೊಕ್ಕಿಯ ಪ್ರಜೆ, ಸ್ವಂತ ಜನ ನೀನು. ಕಮ್ ಆನ್. ಎಷ್ಟು ಜನ ಇವತ್ತು ಅದನ್ನು ಘಂಟಾಘೋಷವಾಗಿ ನೀನು ಆಡಿಯುವಾಗ, ಕುತ್ಕೊಳ್ಳುವಾಗ, ಹೋಗುವಾಗ ಎಲ್ಲ ಕಡೆಗಳಲ್ಲಿ ಹೇಳಬೇಕು. ಆಫೀಸಲ್ಲಿ ಹೋಗಬೇಕಾದ್ರೂ ಐ ಆಮ್ ನಾಟ್ ಟೆಲಿಂಗ್ ದ ಬಾಹ್ಯವಾದಂಥ ಅಪಿಯನ್ಸಿಂದ ಅಲ್ಲ. ನೀನು ಕೂಲಿ ಕೆಲಸನೇ ಮಾಡಬೇಕು, ಮಾಡ್ತಿರ್ಬೋದು, ಆದರೆ ನೀನು ಒಳಗಡೆ ಒಬ್ಬ ರಾಜ ಇದ್ದಾನೆ ಅನ್ನೋದು ಮರಿಬಾರ್ದು. ದಾವೀದನ ಯಾರ್ರೀ? ಕುರುಬ ಬಾಲಕ. ದಾವೀದನ ಯಾರು? ಕುರುಬ ಬಾಲಕ. ಸ್ವಂತ ಮನೆಯವ್ರಿಗೆ ಬೇಡದವನು. ದೇವರು ಅವನನ್ನು ಕುರಿತು ಹೇಳಂತ ಮಾತೇನು ಗೊತ್ತಾ? ಐ ಫೌಂಡ್ ಎ ಕಿಂಗ್ ಫಾರ್ ಮೀ. ನನಗೊಬ್ಬ ಅರಸನನ್ನು ನಾನು ಕಂಡುಕೊಂಡೆ. ಇದರ ಒಳಗಡೆ ಕೆಲ ಅರಸರನ್ನ ದೇವರು ಹುಡುಕ್ತಾ ಇದ್ದಾನೆ. ಅದರ ಅಭಿಷೇಕ ತೈಲದೊಂದಿಗೆ ಇದರ ಒಳಗಡೆ ಸಂಚರಿಸ್ತಾ ಇದ್ದಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಮೇಲಿರುವ ಅಭಿಷೇಕ ತುಚ್ಛವಾದ ಕಾರ್ಯಗಳಿಗೆ ಅಮೂಲ್ಯವಾದದನ್ನು ಬಿಡಬೇಡ. ನಿನ್ನ ಕರೆ ದೊಡ್ಡದು, ನಿನ್ನ ಮೇಲಿರೋ ಅಭಿಷೇಕ ದೊಡ್ಡದು. ನಿನ್ನನ್ನು ದೇವರು ಉದ್ದೇಶಿಸಿರೋ ಉದ್ದೇಶ ನಿನ್ನ ಕುರಿತು ಅದು ದೊಡ್ಡದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತ ಹುಡುಕ್ತಾ ತಿರುಗಾಡ್ತಾ ಇದ್ದಾನೆ. ಅದರಿಂದಲೇ
ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ 10ನೇ ವಾಕ್ಯದಿಂದ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಎಲ್ಲಿ ಬಲಗೊಳ್ಳಬೇಕಾಗಿರೋದು? ಆತನಲ್ಲಿರುವ ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯಿಸಿಕೊಂಡು. ಹಲ್ಲೆಲೂಯಾ. ಆ ಪವರ್, ದ ಅನಾಯಿಂಟಿಂಗ್ ಪವರ್, ಅದರಲ್ಲಿ ಬಲಗೊಳ್ಳಬೇಕು. ನೀನು ಹೊರಗಡೆ ನೋಡಿದ್ರೆ ಪೆನ್ಸಿಲ್ ಕಡ್ಡಿ ತರ ಇರ್ಬೋದು, ಅದರ ಒಳಗಡೆ ಅಜಾನುಭಾವು ನಿನ್ನ ಒಳಗಡೆ ಇದ್ದಾನೆ. ಶತ್ರು ನೋಡುವಾಗ ಪೆನ್ಸಿಲ್ ಕಡ್ಡಿ ತರ ಇರೋ ನಿನ್ನನ್ನೆಲ್ಲ ನೋಡೋದು, ನಿನ್ನೊಳಗಡೆ ಇರುವ ಪಿಡುಂಬುತವನ್ನ ನೋಡ್ಬಿಡ್ತಾನೆ. ನೋಡಿದ್ರ ಸೈತಾನ್ ಕೆಲವೊಂದು ದುರಾತ್ಮಗಳು ನೀನ್ ಬಿಡಲ್ಲ, ನೀನ್ ಕೊಂದು ಬಿಡ್ತೀನಿ ಅಂತ ಓಡ್ ಬಂದು ಹತ್ರ ಬರಕ್ ಮುಂಚೆನೆ ಹೇಗರು ಬಿದ್ದೋಗ್ಬಿಡ್ತವೆ. ಯಾಕವ? ಯಾರು ಹಿಡಿದ್ರು ಯಾರು ಹೊಡೆದ್ರು ನಿಂಗೆ ಯಾರ ಏನಾದ್ರು ಮಾಡಿದ್ರ ನೀನ್ ತಾನೇ ಹೊಡೆಯಕ್ಕೆ ಬಂದೆ. ಎಲ್ಲಿ ಬಿದ್ದೆ? ಯಾಕೆ ಬಿದ್ದೆ? ಮುಟ್ಟಕ್ಕಾಗಲ್ವೇ? ಸೋತ್ರ. ನಿನ್ನ ಬಾಯಿಗೆ ಕಣ್ಣಿಂದ ನೋಡಿದ್ರೆ ಆರಾಮಾಗಿ ಹೊಡೆದು ಹಾಕ್ಬಿಡ್ಬೋದು ಅನ್ಕೋತೀಯ. ಸೋತ್ರ. ಆಮೇ. ಆದರೆ ನಿನ್ನ ಒಳಗಡೆ ಇರೋ ಮನುಷ್ಯನು, ಆತ್ಮಿಕ ಮನುಷ್ಯನು, ಅವನು ರಾಜನಾಗಿದ್ದಾನೆ, ಅವನು ಯಾಜಕನಾಗಿದ್ದಾನೆ. ಆ ದೃಢ ನಿಶ್ಚಯ ಉಳ್ಳವರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಓ ಮೈ ಗಾಡ್. ಪ್ರಸಂಗದ ಅಡಿಪಾಯ ಹಾಕದೆ ಅಷ್ಟೇ. God is rising of kingdom of God ambassadors. ದೇವರ ಕೆಲ ರಾಯಭಾರಿಗಳನ್ನ ಇಲ್ಲಿಂದ ಎಬ್ಬಿಸ್ತಾ ಇದ್ದಾನೆ. ಯಾಕೆ? ಪಟ್ಟಣಗಳನ್ನ ಸ್ವಾಧೀನ ಮಾಡಿಕೊಳ್ಳೋದಿಕ್ಕೆ. ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಆಳ್ವಿಕೆ ಮಾಡುವ ಅಂಧಕಾರ ಶಕ್ತಿಗಳ ಬಲಗಳನ್ನ ತುಳಿಯೋದಿಕ್ಕೆ ಕೆಲ ಅಂಬಾಸಿಡರ್ಗಳನ್ನ, ಕೆಲ ಅರಸರುಗಳನ್ನ ದೇವರು ಅಪಾಯಿಂಟ್ ಮಾಡ್ತಾ ಇದ್ದಾನೆ. ಇವತ್ತು ಅಪಾಯಿಂಟ್ಮೆಂಟ್ ಡೇ. ನಿನ್ನ ಮೇಲೆ ಒಂದು ಅಪಾಯಿಂಟ್ಮೆಂಟ್ ಬರ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಾದರೂ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ, ಬಲಗೊಳ್ಳ್ರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. Get ready, get ready. We are engaged with the spiritual warfare. Pray. Pray and receive the anointing oil. ದಾವಿದನೇ, ನೀನೆಲ್ಲಿ ಮರೆಯಾಗಿದ್ರು ಈ ಅಭಿಷೇಕ ತೈಲ ನಿನ್ನ ಹುಡುಕೊಂಡ್ ಬರ್ತಾ ಇದೆ. ದೇವರ ಕರೆ ಉಳ್ಳವನು, ದೇವರ ವಾಗ್ದಾನ ಉಳ್ಳವನು ಎಲ್ಲಿ ಮರೆಯಾಗಿದ್ರು ಸರಿ, ಈ ಅಭಿಷೇಕ ತೈಲ, ದ ಫ್ರೆಶ್ ಆಯಿಲ್, ತಾಜಾ ತೈಲ ನಿನ್ನ ಮೇಲೆ ಸುರಿತಾ ಇದೆ. ಆನಂದ ತೈಲ, ರಾಜಾಭಿಷೇಕದ ತೈಲ ಈ ಸಭೆಗಾಗಿ, ಈ ಸಭೆಗಾಗಿ, ಈ ಸಭೆಗಾಗಿ ಸುರಿಸೋದಕ್ಕೆ ದಯ ತೋರಿಸ್ದಲ್ಲಪ್ಪ,
ಸುರಿಸೋದಕ್ಕೆ ದಯ ತೋರಿಸ್ದಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜನರು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ, ಸಮರ್ಪಿಸ್ತೀವಿಯಪ್ಪ. ನಿನ್ನ ರಾಜ್ಯಕ್ಕೆ, ನಿನ್ನ ಚಿತ್ತಕ್ಕೆ, ನಿನ್ನ ನಾಮದ ಮಹಿಮೆಗೆ ಹೇಗೆ ಬೇಕೋ ಹಾಗೆ ನಿನ್ನ ಇಚ್ಛೆ ಪ್ರಕಾರ ಉಪಯೋಗಿಸು. ತಗ್ಗಿಸ್ತೇವಪ್ಪ, ತಗ್ಗಿಸ್ತೇವಪ್ಪ. ಇಂದಿನದನ್ನ ಮರೆತು ಮುಂದಿನದನ್ನ ಗುರಿಯಾಗಿಟ್ಕೊಂಡು ಎದೆ ಬೊಗ್ಗಿದವರಾಗಿ ನಾವು ಮುನ್ನುಗ್ಗುತ್ತೇವಪ್ಪ. ನಿನ್ನ ನಾಮದ ಮಹಿಮೆ ನಮ್ಮ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.